ಧನು ರಾಶಿಯ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಗಳಿಗೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರುವಿನ ಅನುಗ್ರಹ ಬೇಕು. ಗುರುಬಲ ಚೆನ್ನಾಗಿದ್ದರೆ ಧನುಸ್ಸು ರಾಶಿಯವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ. ಧನುಸ್ಸು ರಾಶಿಯವರಿಗೆ ವಿವಾಹಕ್ಕೆ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಪೋಸಲ್ಗಳು ಬರುತ್ತೆ. ಆ ಪ್ರಪೋಸಲ್ನ ಆಯ್ಕೆಯನ್ನು ಉತ್ತಮವಾದಂಥ ರೀತಿಯಲ್ಲಿ ಮಾಡಿಕೊಳ್ಳಿ. ಉದ್ಯೋಗ ವ್ಯಾಪಾರ ಮಾಡುವಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ. ಚಿಕ್ಕದಾಗಿರ್ತಕ್ಕಂತಹ ಯಾವುದೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೂ ಕೂಡ ಅದನ್ನು ಉತ್ತಮವಾದಂತಹ ರೀತಿಯಲ್ಲಿ ಸಬ್ಮಿಟ್ ಮಾಡ್ತೀರಿ. ಗುರುಬಲ ಚೆನ್ನಾಗಿರೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತೆ. ಗುರುಬಲ ಇದ್ದರೆ ಮನುಷ್ಯನಿಗೆ ಸಕ್ಸಸ್ಸು. ಗುರುಬಲ ಇನ್ನೂ ಹೆಚ್ಚಿನದಾಗಿರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಗುರು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಯಾವುದೇ ಕಷ್ಟಗಳಿದ್ರೂ ಕೂಡ, ಈಗ ಉದಾಹರಣೆಗೆ ನಾನು ಹೇಳಿದ ಮಾತು ನಿಮಗೆ ಸಿಗಲಿಲ್ಲ ಅಂತಂದ್ರೂ ಕೂಡ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಆವಾಗ ಖಂಡಿತವಾಗಲೂ ಈ ಎಲ್ಲ ಶುಭ ಫಲಗಳು ನಿಮಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಧನು ರಾಶಿಯ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಗಳಿಗೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರುವಿನ ಅನುಗ್ರಹ ಬೇಕು. ಗುರುಬಲ ಚೆನ್ನಾಗಿದ್ದರೆ ಧನುಸ್ಸು ರಾಶಿಯವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ. ಧನುಸ್ಸು ರಾಶಿಯವರಿಗೆ ವಿವಾಹಕ್ಕೆ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಪೋಸಲ್ಗಳು ಬರುತ್ತೆ. ಆ ಪ್ರಪೋಸಲ್ನ ಆಯ್ಕೆಯನ್ನು ಉತ್ತಮವಾದಂಥ ರೀತಿಯಲ್ಲಿ ಮಾಡಿಕೊಳ್ಳಿ. ಉದ್ಯೋಗ ವ್ಯಾಪಾರ ಮಾಡುವಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ. ಚಿಕ್ಕದಾಗಿರ್ತಕ್ಕಂತಹ ಯಾವುದೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೂ ಕೂಡ ಅದನ್ನು ಉತ್ತಮವಾದಂತಹ ರೀತಿಯಲ್ಲಿ ಸಬ್ಮಿಟ್ ಮಾಡ್ತೀರಿ. ಗುರುಬಲ ಚೆನ್ನಾಗಿರೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತೆ. ಗುರುಬಲ ಇದ್ದರೆ ಮನುಷ್ಯನಿಗೆ ಸಕ್ಸಸ್ಸು. ಗುರುಬಲ ಇನ್ನೂ ಹೆಚ್ಚಿನದಾಗಿರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಗುರು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಯಾವುದೇ ಕಷ್ಟಗಳಿದ್ರೂ ಕೂಡ, ಈಗ ಉದಾಹರಣೆಗೆ ನಾನು ಹೇಳಿದ ಮಾತು ನಿಮಗೆ ಸಿಗಲಿಲ್ಲ ಅಂತಂದ್ರೂ ಕೂಡ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಆವಾಗ ಖಂಡಿತವಾಗಲೂ ಈ ಎಲ್ಲ ಶುಭ ಫಲಗಳು ನಿಮಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಧನು ರಾಶಿಯ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಗಳಿಗೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರುವಿನ ಅನುಗ್ರಹ ಬೇಕು. ಗುರುಬಲ ಚೆನ್ನಾಗಿದ್ದರೆ ಧನುಸ್ಸು ರಾಶಿಯವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ. ಧನುಸ್ಸು ರಾಶಿಯವರಿಗೆ ವಿವಾಹಕ್ಕೆ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಪ್ರಪೋಸಲ್ಗಳು ಬರುತ್ತೆ. ಆ ಪ್ರಪೋಸಲ್ನ ಆಯ್ಕೆಯನ್ನು ಉತ್ತಮವಾದಂಥ ರೀತಿಯಲ್ಲಿ ಮಾಡಿಕೊಳ್ಳಿ. ಉದ್ಯೋಗ ವ್ಯಾಪಾರ ಮಾಡುವಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ. ಚಿಕ್ಕದಾಗಿರ್ತಕ್ಕಂತಹ ಯಾವುದೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೂ ಕೂಡ ಅದನ್ನು ಉತ್ತಮವಾದಂತಹ ರೀತಿಯಲ್ಲಿ ಸಬ್ಮಿಟ್ ಮಾಡ್ತೀರಿ. ಗುರುಬಲ ಚೆನ್ನಾಗಿರೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತೆ. ಗುರುಬಲ ಇದ್ದರೆ ಮನುಷ್ಯನಿಗೆ ಸಕ್ಸಸ್ಸು. ಗುರುಬಲ ಇನ್ನೂ ಹೆಚ್ಚಿನದಾಗಿರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಗುರು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಯಾವುದೇ ಕಷ್ಟಗಳಿದ್ರೂ ಕೂಡ, ಈಗ ಉದಾಹರಣೆಗೆ ನಾನು ಹೇಳಿದ ಮಾತು ನಿಮಗೆ ಸಿಗಲಿಲ್ಲ ಅಂತಂದ್ರೂ ಕೂಡ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಆವಾಗ ಖಂಡಿತವಾಗಲೂ ಈ ಎಲ್ಲ ಶುಭ ಫಲಗಳು ನಿಮಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.